ಇವಾಗ ಈ ಎತ್ತಿದ್ದಲ್ಲ ಖರ್ಚು ಕೊಡೋನು. ಫ್ರೆಂಡ್ಸ್ ನಮ್ಮ ಆಂಟಿ ವೀಲ್ ಚೇರಿಂದ ಕಳಿ ಕೂತಿದ್ದಾರೆ. ಅರಸ ಅಂದ್ರೆ ಯಾರು? ಈ ಪಿನ್ಸ್ ಎಲ್ಲ ಇದೆಯಲ್ಲ, ಇದು ಯು ಪಿನ್ಸು. ಆ್ಯಕ್ಚುಲಿ ಇದು ನಿಕ್ರೋಮ್ ವೈರ್ ಅಂತ ಹೇಳೋದು ಇದನ್ನೇ. ಸೊ ಇದನ್ನು ಬೆಂಕಿಗೆ ಹಾಕಿದ್ರು ಬೇಯಲ್ಲ ಅಂಥದ್ದು. ಕಾಲ್ಗೆ ಏನಾದ್ರು ಚುಚ್ಕೊಂಡ್ರೆ ಸರಿಯಾಗಿ ಏಟಾಗ್ಬಿಡುತ್ತೆ. ಹಂಗಾಗಿ ಇದೆಲ್ಲ ಶಾರ್ಪ್ ಇರೋ ಐಟಮ್ಸ್ನ ಹುಷಾರಾಗಿ ಮೇಂಟೈನ್ ಮಾಡಬೇಕು ನಾವು. ಇವಾಗ ಚಪಾತಿ ಹಿಟ್ಟಿಗೆ ಇದನ್ನ ಹಾಕೋತಾ ಇದ್ದೀನಿ, ಚೆನ್ನಾಗಿ ಕಲಿಸ್ಬೇಕು. ಬಟ್ ಕರಕುಶಲ ವಸ್ತುಗಳನ್ನ ಕೈಯಿಂದ ಮಾಡೋರಿಗೆ ಅದರದ್ದೇ ಆದ ವ್ಯಾಲ್ಯೂ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋರ್ಗೆ ಮಾತ್ರ ಗೊತ್ತಿರುತ್ತೆ ಅದ್ರದ್ದು ವ್ಯಾಲ್ಯೂ ಏನಂತ. ಯಾಕಂದರೆ ವೀಡಿಯೋದಲ್ಲಿ ತೋರಿಸಿ ಫಸ್ಟು, ಅದರಿಂದನೂ ನಿಮ್ಗೆ ಆರ್ಡ್ರ್ ಸಿಗುತ್ತೆ ಅಂತ. ಸೊ ಬಲ್ಕಾಗಿ ತಗೊಳ್ಳೋರಿಗೆ ಕಮ್ಮಿ ಇಲ್ಲಿ ನಾನು ಹಾಕ್ಕೊಳ್ತೀನಿ. ಮತ್ತು ಹೋಲ್ಸೇಲು ರೀಟೇಲ್ ಮಾಡೋರು ಅವ್ರಿಗೆಲ್ರಿಗೂ ನಾನು ಸೇಲ್ ಮಾಡ್ತೀನಿ. ಸೊ ಆರ್ಡ್ರ್ ಮಾಡಿದರೆ ನನಗೂ ಅನುಕೂಲ ಆಗುತ್ತೆ. ಇಲ್ಲೊಂದು ಈ ಥರದ ಬಟ್ಟೆ ಹ್ಯಾಂಡ್ ವಾಶ್ ಮಾಡೋಕ್ಕೆ ಮಾಡಿದ್ದಾದಮೇಲೆ ಒರ್ಸೋಕ್ಕೆ ಅಂತ ಇಟ್ಟಿದೆ. ನಮ್ಮ ಗುಂಡ ಇದನ್ನು ಪೂರ್ತಿ ಕಿತ್ತು ಇವತ್ತಂತೂ ಎಷ್ಟು ಹೊಸದು ಅಂದರೆ ಇದು ತುಂಬ ಎಲ್ಲ ಹಾಳು ಮಾಡಿ ಇಟ್ಟಿದ್ದಾರೆ ನೋಡಿ. ಸೊ ನನಗೆ ಯೂಸ್ ಆಗುತ್ತೆ ಕೈ ಒರೆಸೋದಕ್ಕೆ ಅಂತೇಳಿ ಇಲ್ಲೊಂದು ಉಕ್ಕಾಕಿದೆ. ಗೋಡೆ ಇದು ಬರೋಂಗೆ ಕಿತ್ತಿದೆ ನೋಡಿ, ಅಷ್ಟು ಕ್ವಾಲಿಟಿ ಇಲ್ಲ ಗೋಡೆ. ಸೊ ಹಂಗಾಗಿ ಹಾಳು ಮಾಡಿ ಇಟ್ಟಿದ್ದಾನೆ. ಸೊ ಬಾಯಲ್ಲೆಲ್ಲ ಕಚ್ಚಿಬಿಟ್ಟು ತೀಟೆ ಸಿಕ್ಕಾಪಟ್ಟೆ ಮಾಡಿದ್ದಾನೆ. ಪರಕೆ ತಂದಿದ್ದಾನೆ, ಕಚ್ಚಿದ್ದಾನೆ. ಅಂದರೆ ರೂಮಲ್ಲಿ ಪೂರ್ವಿ ನಾನಿಬ್ಬರು ಲಾಕ್ ಮಾಡ್ಕೊಂಡು ಮಲ್ಕೊಂಬಿಟ್ಟಿದ್ದೋ, ಅವನು ಒಳಗಡೆ ಬಿಟ್ಕೊಳ್ಳೋದು ಬೇಡ ಅಂತ. ಆದರೆ ಅವ್ನು ಬಂದು ಪೂರ್ವಿದು ಬೆಡ್ಶೀಟೆಲ್ಲ ಹಾಳು ಮಾಡ್ತಾನೆ. ಹಾಗಾಗಿ ಇಲ್ಲಿ ನಡುಮನೆಯಲ್ಲೇ ಬಿಟ್ಬಿಟ್ಟು ಮಲ್ಕೊಂಡ್ರೆ ಅವನೇನು ಮಾಡಿದ್ದಾನೆ, ಪರಕೆಯಿಂದ ಹಿಡಿದು ಗೋಡೆ ಎಲ್ಲ ಕಿತ್ತಾಕಿ ಅಲ್ಲಿ ವಿಚಿತ್ರವಾಗಿ ಮಾಡಿಟ್ಟಿದ್ದ. ಇದು ಮಣ್ಣಿನ ಜ್ಯುವೆಲರಿ. ಆ್ಯಕ್ಚುಲಿ ಎಲ್ಲನೂ ಕೈಯಿಂದ ಮಾಡಿರೋವಂಥದ್ದು. ಜೇಡಿ ಮಣ್ಣಿಂದ ಕಂಪ್ಲೀಟಾಗಿ ಈ ಹಂತಕ್ಕೆ ತೊಗೊಂಡು ಬಂದಿರೋ ಅಂಥದ್ದು. ಪೇಂಟಿಂಗ್ ವಿತ್ ಪೇಂಟಿಂಗು. ಸೊ ನೀವು ನೋಡ್ಬೋದು ಕ್ವಾಲಿಟಿ ಎಲ್ಲ ಹೇಗಿದೆ ಏನು ಕತೆ ಅಂತ. ತುಂಬ ಜನ ಕೇಳ್ತಾ ಇದ್ದಿದ್ದು ಜ್ಯುವೆಲರಿನ ವೀಡಿಯೋಸಲ್ಲಿ ಶೇರ್ ಮಾಡಿ. ಸೊ ಅದರಲ್ಲೂ ಕೂಡ ನಿಮಗೆ ಯಾರಾದರೂ ಆರ್ಡ್ರ್ ಕೊಡೋರಿದ್ದರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಇವತ್ತು ಫೋಟೋಶೂಟ್ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಇದೊಂದು ಲಾಂಗ್ ಸೆಟ್ಟು, ಬಟ್ ಇದು ಸ್ಟಡ್ ಬಂದಿರೋವಂಥದ್ದು. ಸೊ ನೋಡಿ ಇದು ಸ್ಟಡ್ ಬಂದಿದೆ, ಬಟ್ ಕಾಂಬಿನೇಷನ್ ಸಖತ್ತಾಗಿದೆ. ಕಲರ್ ಕಾಂಬಿನೇಷನು ಆರೆಂಜು ರೆಡ್ಡು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಮತ್ತು ಇದು ಆ್ಯಂಟಿಕ್ ಗೋಲ್ಡ್ ಬಂದಿದೆ. ಸೊ ಲಾಂಗ್ ಸೆಟ್ ಬರುತ್ತೆ ಇದು. ಆಮೇಲೆ ಇಲ್ಲಿ ಉದ್ದ ತುಂಡನೂ ಮಾಡ್ಬೋದು ನೀವು, ಆ ಥರ ಒಂದು ಸೆಟಪ್ ಇದೆ. ಸೊ ಈ ಸೆಟ್ಟು ಆರ್ಡ್ರು ಇದ್ದರೆ ದಯವಿಟ್ಟು ಆರ್ಡ್ರ್ ಮಾಡಿ. ಯಾಕಂದರೆ ರಿಟರ್ನ್ ಗಿಫ್ಟ್ಗಳಿಗೆ ಮತ್ತು ಇನ್ನೊಂದಷ್ಟು ಜನಕ್ಕೆ ಮಣ್ಣಿಂದು ಅಂತ ಕೊಟ್ಟರೆ ತುಂಬ ಜನ ಇವಾಗ ಲೈಕ್ ಮಾಡೋ ಅಂಥವ್ರು ಜಾಸ್ತಿ ಜನ ಆಗಿದ್ದಾರೆ ಟೆರಕೋಟಾ ಜ್ಯುವೆಲರಿನ. ಹಾಗಾಗಿ ಆಮೇಲೆ ಇದು ತುಂಬ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಲ್ಮೋಸ್ಟ್ ನಾನು ವಿಡಿಯೋದಲ್ಲಿ ನಾನು ಬೇಕಿಂಗ್ ಹಾಕೋದು ಮತ್ತು ಅದನ್ನು ತೊಳೆದು ನೀರಲ್ಲಿ ಕೂಡ ತೋರಿಸಿದ್ದೀನಿ, ಕ್ವಾಲಿಟಿ ಟೆಸ್ಟ್ ಮಾಡಿ ತೋರಿಸಿದ್ದೀನಿ. ಸೊ ಇದನ್ನೆಲ್ಲ ನೋಡ್ಬೇಕಾದ್ರೆ ನಿಮಗೆ ಅದ್ರ ಬಗ್ಗೆ ಕ್ವಾಲಿಟಿ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ಹಾಗಾಗಿ ಇವತ್ತು ಇದನ್ನು ಶೇರ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳಿರೋದಕ್ಕೆ ಮಾಡ್ತಾಯಿದ್ದೀನಿ, ಯಾಕಂದರೆ ವೀಡಿಯೋದಲ್ಲಿ ತೋರಿಸಿ ಫಸ್ಟು, ಅದರಿಂದನೂ ನಿಮ್ಗೆ ಆರ್ಡ್ರ್ ಸಿಗುತ್ತೆ ಅಂತ. ಸೊ ಬಲ್ಕಾಗಿ ತಗೊಳ್ಳೋರಿಗೆ ಕಮ್ಮಿ ಇಲ್ಲಿ ನಾನು ಹಾಕ್ಕೊಳ್ತೀನಿ. ಮತ್ತು ಹೋಲ್ಸೇಲು ರೀಟೇಲ್ ಮಾಡೋರು ಅವ್ರಿಗೆಲ್ರಿಗೂ ನಾನು ಸೇಲ್ ಮಾಡ್ತೀನಿ. ಸೊ ಆರ್ಡ್ರ್ ಮಾಡಿದರೆ ನನಗೂ ಅನುಕೂಲ ಆಗುತ್ತೆ. ಆ್ಯಕ್ಚುಲಿ ಈ ಥರ ಜ್ಯುವೆಲರಿನೆಲ್ಲ ನಾನು ಬಾಕ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತೀನಿ. ಸೊ ಹಂಗಾಗಿ ಬಾಕ್ಸ್ ಚಾರ್ಜಸ್ಸು ಒಂದು ಸ್ವಲ್ಪ ರೇಟ್ ಇರುತ್ತೆ. ರೇಟ್ ಅಂದರೆ ತುಂಬ ರೇಟ್ ಏನಿರಲ್ಲ. ಸೊ ಈ ಪ್ಯಾಕಿಂಗ್ ಯಾಕೆ ಗೊತ್ತಾ ಮಾಡೋದು, ಸೊ ದೂರ ಹೋಗೋರು ಅಂದರೆ ದೂರ ಎಲ್ಲಾದರೂ ಆರ್ಡ್ರ್ ಮಾಡಿದರೆ ಅವ್ರಿಗೆ ರೀಚ್ ಆಗೋವರೆಗೂ ಮತ್ತು ಅವರು ಯೂಸ್ ಮಾಡಬೇಕಾದ್ರೆ ನೀಟಾಗಿ ಇಟ್ಕೋಬೇಕು. ಅಕಸ್ಮಾತು ಬೀಳ್ಸೋದು ಇದೆಲ್ಲ ಮಾಡಬಾರ್ದು ಅಂತ ಸೇಫ್ಟಿಯಾಗಿ ಒಂದು ಬಾಕ್ಸಲ್ಲಿ ಇಡೋ ಹಂಗೆ ನಾವು ಒಂದು ಬಾಕ್ಸು ಕೊಡೋ ಅಂಥದ್ದು. ಬಟ್ ರೀಚ್ ಆಗೋವರೆಗೂ ಸೇಫ್ಟಿಯಾಗಿರಬೇಕು, ಮತ್ತು ರೀಚ್ ಆದಮೇಲೂ ಕೂಡ ಸೇಫ್ಟಿಯಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಬಾಕ್ಸ್ ಕೊಡ್ತಾ ಇರೋದು. ಬಾಕ್ಸ್ ಪ್ಯಾಕಿಂಗ್ ಮಾಡೋದ್ರಿಂದ ಅನುಕೂಲ ಇದೇನೆ. ಯಾಕಂದರೆ ಎಲ್ಲಾದರೂ ಟ್ರಾವೆಲಿಂಗಲ್ಲಿ ಶಿಪ್ಪಿಂಗ್ ಟೈಮಲ್ಲಿ ಅಲ್ಲಿ ಇಲ್ಲಿ ಬಾಕ್ಸ್ನ ಎತ್ತಾಕೊಂಡು ಹೊಡೆದಾಕೊಂಡು ಹೋಗಿರ್ತಾರೆ. ಸೊ ಶಿಪ್ಪಿಂಗ್ ಟೈಮಲ್ಲೆಲ್ಲ ಎಷ್ಟೋ ಜ್ಯುವೆಲರಿ ಒಡೆದೋಗ್ಬಿಡುತ್ತೆ. ಹಾಗಾಗಿ ಇದಕ್ಕೆ ನಾವು ಬಬಲ್ ರ್ಯಾಪು ಏನಾದರೂ ಹಾಕ್ಬಿಟ್ಟು ಇಲ್ಲಿ ಸ್ಪಂಜ್ದು ಇಟ್ಬಿಟ್ಟು ಇದನ್ನು ಜ್ಯುವೆಲರಿ ಪ್ಯಾಕ್ ಮಾಡಿ ಕಳಿಸೋ ಅಂಥದ್ದು. ಆವಾಗ ಜ್ಯುವೆಲರಿ ಒಡೆದೋಗಲ್ಲ. ಸೊ ಮಣ್ಣಿಂದಾಗಿರೋದ್ರಿಂದ ಮಡಕೆ ಥರನೇ ಯೂಸ್ ಮಾಡಬೇಕು. ಒಂದಷ್ಟು ಜನ ಕೇಳ್ತಾರೆ ಬಿದ್ದರೆ ಒಡೆದೋಗುತ್ತಲ್ವ ಅಂತ. ಹೌದು, ಒಡೆದೋಗುತ್ತೆ. ಯಾಕಂದರೆ ಇದು ಮಣ್ಣಿಂದ ಮಾಡಿರೋವಂಥದ್ದು. ಸೊ ಇದು ಯಾವುದೇ
ಸ್ಟೀಲ್ ಮೆಟೀರಿಯಲ್ ಅಲ್ಲ, ಮೆಟಲ್ ಮೆಟೀರಿಯಲ್ ಅಲ್ಲ, ಹಾಗಾಗಿ ಮಣ್ಣಿಂದಾಗಿರೋದಕ್ಕೆ ಒಡೆದೋಗುತ್ತೆ. ಒಬ್ಬೊಬ್ಬರು ಹೇಳ್ತಾರೆ ಮಣ್ಣಿಂದಲ್ವಾ ಬಿದ್ದರೆ ಒಡೆದೋಗುತ್ತೆ, ಅದು ಏನು ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಮಣ್ಣಿಂದಲ್ವಾ ಕಮ್ಮಿ ಕೊಡಿ ಅಂತ ಕೇಳ್ತಾರೆ. ಅವ್ರುಗಳಿಗೆಲ್ಲ ಗೊತ್ತಿಲ್ಲ ಸೊ ಕಲೆಗೆ ಎಂತೆಂಥ ಬೆಲೆ ಇದೆ ಅಂತ. ಬಟ್ ಕರಕುಶಲ ವಸ್ತುಗಳನ್ನ ಕೈಯಿಂದ ಮಾಡೋರಿಗೆ ಅದರದ್ದೇ ಆದ ವ್ಯಾಲ್ಯೂ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋರ್ಗೆ ಮಾತ್ರ ಗೊತ್ತಿರುತ್ತೆ ಅದ್ರದ್ದು ವ್ಯಾಲ್ಯೂ ಏನಂತ. ಸೊ ಈ ಥರ ಪ್ಯಾಕಿಂಗ್ ಮಾಡಿಬಿಟ್ಟು ಕಳಿಸೋವಂಥದ್ದು. ಸೊ ಇನ್ನೂ ಒಂದಷ್ಟು ಇಯರಿಂಗ್ಸ್ ಎಲ್ಲ ತೋರಿಸ್ತೀನಿ ನಾನು. ಇದೊಂದು ಮಣ್ಣಿನ ಜ್ಯುವೆಲರಿ ಕೃಷ್ಣ ಸೆಟ್ ಬರುತ್ತೆ. ಬಟ್ ಇದಕ್ಕೆ ಕಲರ್ ಕಾಂಬಿನೇಷನ್ ಎಲ್ಲ ಫುಲ್ ಡೀಟೇಲಿಂಗಾಗಿ ಮಾಡಿರೋವಂಥದ್ದು, ಫುಲ್ಲು ಹ್ಯಾಂಡ್ಮೇಡು. ಸೊ ಇದು ಜುಮ್ಕ ಕೂಡ ಯಾವುದೇ ವೆಯ್ಟ್ ಇಲ್ಲ, ವೆಯ್ಟ್ಲೆಸ್ ಇದೆ. ತುಂಬ ಸಣ್ಣದಾಗಿ ಮಾಡಿರೋವಂಥ ಒಂದು ಜುಮ್ಕ, ಒಳಗಡೆ ಸ್ಕೂಪಿಂಗ್ ಎಲ್ಲ ಮಾಡಿರೋವಂಥದ್ದು. ಸೊ ಜುಮ್ಕ ಯಾವುದೇ ಇದಾಗ್ತಾಯಿಲ್ಲ ನೋಡಿ. ಸೊ ಇದನ್ನು ಬೇಕಾದರೆ ನಾನು ವೇರ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಬಟ್ ತುಂಬ ಚೆನ್ನಾಗಿದೆ ಈ ಸೆಟ್ ಒಂದು. ಇದಕ್ಕೆ ಈ ಥರ ಥ್ರೆಡ್ ಬರುತ್ತೆ ಹಿಂದೆ ಬ್ಯಾಕ್ ಸೈಡು. ಸೊ ಸೆಟ್ ಬಂದು ಈ ಥರ ಇದೆ. ಸೊ ಜ್ಯುವೆಲರಿ ಈ ಥರ ಬರುತ್ತೆ ಹಾಕ್ಕೊಂಡಾಗ. ಸೊ ಇಯರಿಂಗ್ಸ್ ನೋಡಿ, ಯಾವುದೇ ವೆಯ್ಟ್ ಇಲ್ಲ. ವೆಯ್ಟ್ ಇದ್ದರೆ ಇಲ್ಲಿ ಜೋತ್ ಬೀಳುತ್ತೆ. ಸೊ ಯಾವುದೇ ವೆಯ್ಟ್ ಇಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಚಿಕ್ಕದಾಗಿ ಮುಖಕ್ಕೆ ಕರೆಕ್ಟಾಗಿ ಅಡ್ಜಸ್ಟ್ ಆಗೋ ಥರ ಒಂದು ಜುಮ್ಕ ಪೇರ್ ಆಗಿದೆ ನೋಡಿ. ಸೊ ಈ ಥರ ಬರುತ್ತೆ ಈ ಸೆಟ್ಟು. ಪಾಲಕ್ ಸೊಪ್ಪು ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಪಾಲಕ್ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಪಾಲಕ್ ಸೊಪ್ಪು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ರುಬ್ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ಬೇಕು. ಇವಾಗ ಚಪಾತಿ ಹಿಟ್ಟಿಗೆ ಇದನ್ನ ಹಾಕೋತಾ ಇದ್ದೀನಿ, ಚೆನ್ನಾಗಿ ಕಲಿಸ್ಬೇಕು. ಅವನ ಹತ್ರ ಆಟ ಆಡ್ಬಿಡೋಣ ಪೂರ್ವಿ, ಬಾರ ಊಟ ಮಾಡೋ ಟೈಮ್ ಆಯಿತು ಸ್ಕೂಲ್ಗೆ. ಬೆಳಗ್ಗೆ ಹೊತ್ತು ಎದೋಳಲ್ಲ ನೀನು ಬೇರೆ. ಮೆಂತ್ಯ ಮುದ್ದೆ. ಆ್ಯಕ್ಚುಲಿ ಮೊದಲೆಲ್ಲ ಬೆಸ್ಟ್ ಔಟ್ ಆಫ್ ವೇಸ್ಟ್ ಕ್ರಾಫ್ಟ್ಗಳನ್ನೆಲ್ಲ ಮಾಡ್ತಾಯಿದ್ನಲ್ಲ, ಅದರಲ್ಲಿ ಮೊಟ್ಟೆ ಟ್ರೇ ಯೂಸ್ ಮಾಡಿಬಿಟ್ಟು ವಾಲ್ ಹ್ಯಾಂಗಿಂಗ್ ಮಾಡಿದ್ದೆ. ಆ್ಯಕ್ಚುಲಿ ಸಖತ್ತಾಗಿತ್ತು. ಅದನ್ನು ಸೇಲ್ ಕೂಡ ಮಾಡಿದೆ ನಾನು. ಆಮೇಲೆ ಇನ್ನೂ ಒಂದಷ್ಟು ಐಟಮ್ಸು ಹಾಗೆ ಉಳ್ಕೊಂಡಿತ್ತು. ಬಟ್ ನನಗೆ ಸೆಕೆಂಡ್ ಆಕ್ಸಿಡೆಂಟ್ ಆಯ್ತಲ್ಲ, ಅಂಥ ಟೈಮಲ್ಲಿ ಮನೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಬಟ್ ಅದನ್ನೆಲ್ಲ ಯಾವ ಮೂಲೆಗೆ ಬಿಸಾಕಿದ್ರು, ಕಸಿನ ತೊಟ್ಟಿಗೆ ಬಿಸಾಕಿದ್ರು ನನಗಂತೂ ಗೊತ್ತಿಲ್ಲ. ಬಟ್ ತುಂಬ ಕ್ರಾಫ್ಟ್ಗಳನ್ನ ಮಾಡಿಟ್ಟಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿತ್ತು. ಒಂದೊಂದು ಕ್ರಾಫ್ಟು ಒಂದೊಂದು ಥರ ಇರ್ತಿತ್ತು. ಸೊ ಪ್ರತಿಯೊಂದು ಕ್ರಾಫ್ಟ್ಗಳನ್ನ ಒಂದೊಂದು ಸಾರಿ ಮೆನ್ಷನ್ ಮಾಡ್ತೀನಿ. ಕೆಲವೊಂದು ವೀಡಿಯೋಗಳಲ್ಲಿ ತೊಗೊಳ್ತೀನಿ. ಸೊ ನೋಡ್ಬೋದು ನೀವು. ಸೊ ಬೆಸ್ಟ್ ಔಟ್ ಆಫ್ ವೇಸ್ಟ್ನೇ ಯೂಸ್ ಮಾಡಿ ಮಾಡ್ತಾಯಿದ್ದಿದ್ದು. ಕ್ರಾಫ್ಟ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಮೊದಲೆಲ್ಲ ವೀಡಿಯೋಸ್ ಮಾಡ್ತಾಯಿದ್ದೆ, ಹಾಗಾಗಿ ಕೆಲವೊಂದು ವೀಡಿಯೋ ಉಳ್ಕೊಂಡಿದ್ದಾವೆ. ಅಂಥ ವೀಡಿಯೋಗಳು ಮಾತ್ರ ನಾನಿಲ್ಲಿ ಹಾಕ್ತಾ ಇರೋವಂಥದ್ದು. ಸೊ ಆವಾಗ ಕ್ರಿಯೇಟಿವ್ ಆರ್ಟ್ ಅಂತ, ಸವಿತಾ ಕ್ರಿಯೇಟಿವ್ ಆರ್ಟ್ ಅಂತ ನಂದು ಚಾನಲ್ ನೇಮ್ ಇದ್ದಿದ್ದು. ಸೊ ಅದು ಚಾನಲ್ ಡಿಲೀಟ್ ಆಯಿತು ಬಿಡಿ. ಸೊ ಅದು ಒಂದೇ ಜಿಮೇಲ್ ಐ ಡಿಲಿ 2 ಅಕೌಂಟ್ ಮಾಡಿಬಿಟ್ಟು ಒಂದ್ರಲ್ಲಿ ಫಿಲಿಮ್ ಅಪ್ಲೋಡ್ ಮಾಡ್ತಿದ್ದೆ. ಅದೇ ಪ್ರಾಬ್ಲಮ್ ಆಗಿ ಪೂರ್ವಿಗೆ ಹೊಸ ಬಟ್ಟೆ ಹಾಕಿದ್ರೆ ನಂಗೆ ಚುಚ್ಚುತ್ತದೆ ಅಂತದ್ದು ಯಾವಾಗ ಒಳನೋ ಆವಾಗ ಈ ವಿಡಿಯೋ ಮಾಡಿದ್ದು. ಯಾವಾಗಲೂ ಹೊಸ ಬಟ್ಟೆಗಳು ತಂದಾಗೆಲ್ಲ ಇದೇ ಕತೆ. ಟಮಾಟಿ ವೀಲ್ಚೇರಿಂದ ಕಳಿ ಕೂತಿದ್ದಾರೆ. ಅರಸಂದ್ರಾರು ಇದು ವೇಸ್ಟು ವೈನ್ ಬಾಟಲ್ ತಗೊಂಡು ಬಂದುಬಿಟ್ಟು ಪಿಸ್ತಾ ಶೆಲ್ಸ್ ಯೂಸ್ ಮಾಡಿಬಿಟ್ಟು ಮಾಡಿರೋವಂಥದ್ದು. ಪಿಸ್ತಾ ತಿಂತಾಯಿದ್ವಲ್ಲ, ಸಿಪ್ಪೆ ವೇಸ್ಟ್ ಆಗುತ್ತೆ ಅಂತ ಬಿಸಾಕ್ಬಾರ್ದು ಅಂದ್ಬಿಟ್ಟು ಅದನ್ನು ತೊಗೊಂಡು ಬಂದು ಈ ಥರ ಕ್ರಾಫ್ಟೆಲ್ಲ ಮಾಡ್ತಾಯಿದ್ದೆ. ಇದೆಲ್ಲ ಅಪಾರ್ಟ್ಮೆಂಟಲ್ಲಿ ಇರೋ ಟೈಮಲ್ಲಿ ಮಾಡಿರೋವಂಥ ವೀಡಿಯೋಸು. ಆ್ಯಕ್ಚುಲಿ ಇದನ್ನು ಹೇಳಬೇಕು ಅಂದರೆ 6ರಿಂದ 7 ವರ್ಷ ಆಯ್ತಾ ಬಂತು ಅನಿಸುತ್ತೆ ಈ ವಿಡಿಯೋ ಮಾಡಿ. ತುಂಬ ವರ್ಷಗಳ ಹಿಂದೆ ವಿಡಿಯೋ ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ಇಂಡಿಪೆಂಡೆಂಟ್ ಏನಾಗಿರಲಿಲ್ಲ. ಸ್ನಾನಕ್ಕೆ ಹೋಗಬೇಕು ಅಂದಾಗ ನನ್ನ ಕೆಲಸಗಳು ನಾನೇ ಮಾಡ್ಕೋಬೇಕಲ್ಲ ಅಂಥೇಳಿ ಇದನ್ನೆಲ್ಲ ಪ್ರಿಪ್ರೇಷನ್ ನಾನೇ ಮಾಡ್ಕೊಳ್ತಿದ್ದೆ. ಮೊದಲು ವೀಲ್ಚೇರ್ ಅಷ್ಟೇನು ಅಪ್ಡೇಟ್ ಇರಲಿಲ್ಲ, ಒಂಥರ ತೊಟ್ಲು ಥರ ಇತ್ತು ವೀಲ್ಚೇರು. ಸೊ ಅದರಿಂದ ಇವತ್ತು ನಿಯೋ ಮೋಷನ್ಗೆ ನಾನು ಅಪ್ಡೇಟ್ ಆಗಿದ್ದೀನಿ ನೋಡಿ. ಇವಾಗ ವೀಲ್ಚೇರ್ ಬೈಕ್ ಕೂಡ ಇರೋದು. ಸೊ ಹಾಗಾಗಿ ಬಟ್ ತುಂಬ ಕಷ್ಟ ಆಯಿತು ಲೈಫಲ್ಲಿ.
ನಾನು ಈ ಥರ ಇದ್ದೀನಿ ಲೈಫ್ ಲಾಂಗ್ ಹಿಂಗೆ ಇರಬೇಕು ಸ್ಪರ್ಶನೇ ಇಲ್ಲದೆ ಅನ್ನೋವಾಗ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು ನನಗೆ. ಯಾಕಂದರೆ ಮನುಷ್ಯ ಓಡಾಡಿ ಕಾಲು ಕೈಯಲ್ಲಿ ಚೆನ್ನಾಗಿರೋವಾಗ ಇವಾಗ ಹೆಂಗಪ್ಪ ಕಾಲಿದ್ರು ಕೈ ಮುರ್ಕೊಂಡಿದ್ರು ಹೆಂಗಪ್ಪ ಜೀವನ ಮಾಡೋದು ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಇಂಪಾರ್ಟೆಂಟ್ ನಾನು ಹೆಂಗೆ ಶಿಫ್ಟ್ ಆಗ್ತೀನಿ ಅಂತ ನನ್ನ ಮಗ ನೋಡಿ ಏನಾಗ್ಬೇಕಾಗದೆ ಮಾಡ್ತಿದ್ದೆ ಗಂಟ ಬರ್ತದ. ಯಾಕೆ ವಿಡಿಯೋ ಎಲ್ಲರಿಗೂ ಕಳಿಸ್ತಿ? ಸರಿ ತಿನ್ಸು ಏನಿದು ಪೂರ್ವಿ ತುಂಬ ಚಿಕ್ಕವನಿರುವಾಗ ಈ ಥರ ಎಲ್ಲ ಆಟ ಆಡ್ತಾಯಿದ್ದ. ಮೊದಲು ಬೆಡ್ ಎಕ್ಸಸೈಸಲ್ಲಿ ಇದು ಒಂದು ಎಕ್ಸಸೈಸ್ ಹೇಳ್ಕೊಟ್ಟಿದ್ರು. ಆ್ಯಕ್ಚುಲಿ ಈ ಥರ ಅಭ್ಯಾಸ ಮಾಡ್ಕೊಂಡಿದ್ದೆ ನಾನು ಓನಾಗಿ. ಫಸ್ಟ್ ಟೈಮ್ ನಾನು ಈ ಥರ ಇದ್ದಾಗ ನನಗೆ ಆಶ್ಚರ್ಯ ಆಯಿತು. ಈ ಥರನೂ ನಾವು ಎದ್ದೋಳ್ಬೋದಾ ಮತ್ತು ನಮ್ಮ ಒಂದು ಕೆಲಸಗಳೆಲ್ಲ ಮಾಡ್ಕೋಬೋದಾ ಮತ್ತು ಈ ಥರ ಎಕ್ಸಸೈಸ್ ಮಾಡೋದ್ರಿಂದ ಬಾಡಿ ವೆಯ್ಟು ಕಮ್ಮಿ ಆಗ್ತಾಯಿತ್ತು. ಸೊ ಈ ನಡುವೆ ನನ್ನ ಕೆಲಸಗಳು ಈ ಲೈಫಲ್ಲಿ ನಾನು ಎಕ್ಸಸೈಸ್ ಮಾಡೋದನ್ನ ಮರೆತೆ ಮತ್ತು ನಾನು ದುಡಿಬೇಕು ಮತ್ತು ನನ್ನ ಮನೆ ಕೆಲಸಗಳು ನಾನೇ ನಿಭಾಯಿಸಬೇಕು ಅನ್ನೋ ಪರಿಸ್ಥಿತಿಲಿ ಎಕ್ಸಸೈಸ್ ಎಲ್ಲೋಯ್ತು ಜೀವನ ಎಲ್ಲೋಯ್ತು ನಂಗೆ ಆಗ್ಬಿಡ್ತು. ಬಟ್ ಅಲ್ಲಿರೋ ಟೈಮಲ್ಲಿ ಬೆಡ್ ಮೇಲೆ ಮಲಗಿರೋ ಟೈಮಲ್ಲಿ ಏನಾದರೂ ಒಂದು ಟ್ರೈ ಮಾಡ್ತಾ ಇರೋಣ. ಅದೇನೋ ಹೇಳ್ದಂಗೆ ನಂದು ಸುಮ್ಮನೆ ಕೈ ಕಾಲುಗಳು ಬಾಯಿಗಳು ಸುಮ್ಮನೆ ಇರ್ತಿರಲಿಲ್ಲ. ಏನು ಮಾಡೋದು ಏನೋ ಒಂದು ಮಾಡ್ತಾ ಇರೋದು ಅಷ್ಟೇ. ಬಟ್ ಆ ಟೈಮಲ್ಲಿ ನೋಡಿ ಈ ಥರ ನಾನೇ ಓನ್ ಸೆಲ್ಫಾಗಿ ಎದ್ದೊಳ್ತಾ ಇದ್ದಿದ್ದು. ಕಾಲನ್ನ ಮೂವ್ ಕೂಡ ಮಾಡ್ತಾಯಿದ್ದೆ. ಅವಾಗ ಏನಾದರೂ ಒಂದು ಸ್ವಲ್ಪ ಸಾಥ್ ಕೊಟ್ಬಿಟ್ಟಿದ್ರೆ ಅಟ್ಲೀಸ್ಟ್ ಒಂದಿಷ್ಟು ನಡೆಯಂಗೆ ಆಗ್ಬಿಡ್ತಿದ್ನೋ ಏನೋ. ಯಾರೂ ನಡೆಸೋರೇ ಇರ್ತಿರ್ಲಿಲ್ಲ. ಅದೊಂಥರ ಲೈಫ್ ಬಿಡಿ. ಆ ಕರೋನಾ ಟೈಮ್ಗೂ ನನಗೆ ಈ ಥರ ಆಗಿದ್ದಕ್ಕೂ ನನ್ನ ಫ್ಯಾಮಿಲಿಯವ್ರ ಸಪೋರ್ಟ್ ಇಲ್ದಿದ್ದಕ್ಕೂ ಲೈಫೇ ಸಾಗಬೇಕಾಗ್ಬಿಟ್ಟಿತ್ತು ನನಗೆ. ಸೊ ಬರ್ತಾ ಆಮೇಲೆ APDಗೆ ಹೋಗಿ ಇಂಡಿಪೆಂಡೆಂಟ್ ಲೈಫ್ನ ಕಲಿತು ಅಲ್ಲಿ ಒಂದಷ್ಟು ಕ್ರಾಫ್ಟ್ಗಳನ್ನೆಲ್ಲ ಸೇಲ್ಗಿಡ್ತಾಯಿದ್ದೆ ಈ ಥರ. ಸೊ ಒಂದಷ್ಟು ಅನುಕೂಲ ಆಗ್ತಿತ್ತು. ಬರ್ತಡೇ ಕಾರ್ಡ್ಸು ಈ ಥರ ಫ್ಲವರ್ದು ಕಾರ್ಡ್ಸ್ ಎಲ್ಲ ಮಾಡ್ತಾಯಿದ್ದೆ. ಅದನ್ನು ಕೂಡ ಸೇಲ್ ಮಾಡಿದ್ದೀನಿ. ನಿಜ ಹೇಳ್ಬೇಕು ಅಂದರೆ ನಾನು ಈ ಥರದವನ್ನೆಲ್ಲ ಸೇಲ್ ಮಾಡಿದ್ಮೇಲೆ ಸ್ವಲ್ಪ ನನ್ನ ಹತ್ರ ದುಡ್ಡು ಬರ್ತಾಯಿತ್ತು. ಆವಾಗ ಆ ಸೇವಿಂಗ್ಸಲ್ಲಿ ನಾನು ಮೊಬೈಲ್ ರೀಚಾರ್ಜ್ ಮಾಡಿಸ್ಕೊಳ್ಳೋದು ಮತ್ತು ಏನಾದ್ರು ತೊಗೊಂಡು ತಿನ್ನಬೇಕಂದ್ರೆ ನನ್ನ ದುಡ್ಡಲ್ಲೇ ಮಾಡ್ಕೊಳ್ತೀನಲ್ಲ ಅಂತ ಖುಷಿ ಇರ್ತಿತ್ತು. ಆವಾಗಿಂದ ನಾನು ಬದುಕೋದನ್ನ ಕಲ್ತ್ಬಿಟ್ಟೆ. ಆ APD ಸೆಂಟ್ರಿಗೆ ಹೋದ್ಮೇಲೆ ಲೈಫು ತುಂಬ ಚೇಂಜ್ ಆಯಿತು. ಅಂದರೆ ನಾವು ಏನಾದರೂ ಒಂದು ವರ್ಕ್ ಮಾಡ್ಬೋದು, ನಾವು ಬದುಕ್ಬೋದು ಅಂತ. ಬಟ್ ಓನ್ ವರ್ಕ್ ಮಾಡಿದರೆ ಬೆಟರು. ಅಲ್ಲಿ ಇಲ್ಲಿ ಹೋಗಿ ನಾವು ಸ್ಪೈನ್ ಇಂಜುರಿ ಆಗಿರೋರು ಬದುಕೋದಕ್ಕೆ ತುಂಬ ಕಷ್ಟ ಇದೆ. ಸೊ ಅದಕ್ಕೋಸ್ಕರ ನಮ್ಮದೇ ಕೈಯಲ್ಲಿ ಕೈ ಕಸೂತಿ ಕೆಲಸಗಳನ್ನ ಕಲ್ತ್ಕೋಬೇಕು. ಏನಾದರೂ ಕೈಯಲ್ಲೇ ಮನೇಲೇ ಮಾಡೋವಂಥ ಕೆಲಸಗಳನ್ನ ಕಲ್ತ್ಕೊಂಡ್ರೆ ಆರಾಮಾಗಿ ಜೀವನ ಮಾಡ್ಬೋದು. ಬಟ್ ಅದಕ್ಕೂ ತಲೆ ಇರಬೇಕು. ಹೇಳ್ಬೇಕು ಅಂತ ತಲೆಯಲ್ಲಿ ಬುದ್ಧಿ ಇರಬೇಕು ಆ್ಯಕ್ಚುಲಿ ಮೇನು. ಆ್ಯಕ್ಚುಲಿ ಎಷ್ಟೊಂದು ಕೆಲಸಗಳಿತ್ತು. ಎಲ್ಲ ಒಂದೊಂದು ಸ್ಪೇರು ಎಲ್ಲೆಲ್ಲ ಬಿದ್ದಿದ್ದು. ಸೊ ಒಂದು ಕಡೆ ಆನ್ಲೈನ್ ಕ್ಲಾಸ್ ಮಾಡ್ಬೇಕಾದ್ರೆ ಎಲ್ಲ ಜ್ಯುವೆಲರಿ ಒಟ್ಟೊಟ್ಟಿಗೆ ಹಾಕ್ಬಿಟ್ಟಿತ್ತು. ಅಂದರೆ ಬೀಡ್ಸ್ಗಳು ಇದೆಲ್ಲ ಹೇಳ್ಕೊಡ್ತೀನಲ್ಲ ಸಪ್ರೇಟ್ ಇಟ್ಟಿರಲ್ಲ, ಎಲ್ಲ ಒಟ್ಟೊಟ್ಟಿಗೆ ಹಾಕ್ಬಿಟ್ಟಿರ್ತೀನಿ. ಪಿನ್ಸು ಇಂಥವೆಲ್ಲ ನೋಡಿ ಇಲ್ಲಿ ಹೆಂಗೆ ಮಿಕ್ಸಪ್ ಆಗಿದೆ ಅಂದರೆ ಎಲ್ಲ ಒಟ್ಟೊಟ್ಟಿಗೆ ಆಗಿಬಿಟ್ಟಿದೆ. ಸೊ ಅವನ್ನೆಲ್ಲ ಐದು ಒಂದೊಂದು ಸೈಜ್ ಬೀಡ್ಸ್ದು ಒಂದೊಂದು ಡಬ್ಬಗಳಿಗೆ ಹಾಕಿ ಮತ್ತು ಯಾವುದು ವೇಸ್ಟೇಜು ಅದನ್ನೆಲ್ಲ ತೆಗೆದು ಮತ್ತೆ ಅದನ್ನು ಮಣ್ಣು ಮಾಡ್ಕೋಬೇಕಲ್ಲ. ಅದ್ರೊಳಗೆಲ್ಲ ಪಿನ್ಸ್ ಇರುತ್ತೆ. ಅದನ್ನೆಲ್ಲ ನೀಟಾಗಿ ತಗೊಂಡು ಮಣ್ಣು ಮತ್ತೆ ರಿಯೂಸ್ ಮಾಡ್ಬೋದು ನಾವು. ಸೊ ಅದಕ್ಕೆ ಒಂದಷ್ಟು ಐಟಮ್ಸ್ ಎಲ್ಲ ರಿಪೇರಿ ಮಾಡ್ತಾಯಿದ್ದೀನಿ. ಆಮೇಲೆ ಪೇಂಟ್ಸ್ ಅಂತೂ ಒಂದು ವರ್ಷದಿಂದ ಪೇಂಟೇ ಮಾಡಿಲ್ಲ. ಟೆರಕೋಟ ವರ್ಕೇ ಮಾಡ್ತಿರಲಿಲ್ಲ ಸರಿಯಾಗಿ. ಹಂಗಾಗಿ ಒಂದಷ್ಟು ಪೇಂಟ್ ಎಲ್ಲ ಹಾಳಾಗ್ಬಿಟ್ಟಿದೆ.
ಸೊ ಇಷ್ಟು ನೋಡಿ ರೂಮ್ ತುಂಬ ಬರೀ ಅದು ಇದು ಇರೋವಂಥದ್ದು. ಸೊ ಇದು ವರ್ಕ್ ಮಾಡೋವಂಥ ಒಂದು ರೂಮೇನೆ, ಹಾಗಾಗಿ ಎಲ್ಲ ವಸ್ತುಗಳು ಹಿಂಗೆ ಬಿದ್ದಿದ್ದಾವೆ. ಆಮೇಲೆ ಸಜ್ಜ ಕಮ್ಮಿ ಇರೋದ್ರಿಂದ ಒಂದಷ್ಟು ಐಟಮ್ಸ್ನ ನಾವು ಕೆಳಗಡೆನೇ ಮಾಡಿಕೊಳ್ಳುವಂಥ ಪರಿಸ್ಥಿತಿ. ಕೆನೋಪಿ ಎಲ್ಲ ಇದೆ, ಅದಕ್ಕೆ ಟಾರ್ಪಲ್ ಹೊಡ್ಸಿಲ್ಲ ನಾವು. ಕೆನೋಪಿ ನಂಗೆ ಒಬ್ರು ಕೊಟ್ಟಿದ್ದು. ಆ್ಯಕ್ಚುಲಿ ಅದು ಟಾರ್ಪಲ್ ಹೊಡಿಸ್ಬೇಕಂತ ಅರಿದರೆ ಎಲ್ಲಿ ದುಡ್ಡು ಹುಡ್ಕೊಂಡು ಬರಬೇಕು, ಆಮೇಲೆ ಎಷ್ಟಾಗುತ್ತೋ ಏನು ಕತೆ ಅಂತ ನಾನು ಎಲ್ಲೂ ವಿಚಾರಿಸಿಲ್ಲ, ಹಾಗೆ ಇಟ್ಟಿದ್ದೀನಿ. ಸೊ ಒಂದು ಸಾರಿ ಎಲ್ಲ ಮಾಡಬೇಕು ವರ್ಕು. ತುಂಬ ಕೆಲಸಗಳು ಬ್ಯಾಲೆನ್ಸ್ ಇದ್ದಾವೆ. ಬೆಳಗ್ಗೆ ಹಂಗೆ ಎದ್ದಿದೆ ಲೇಟು. ಪೂರ್ವಿಗೆ ತಿಂಡಿ ಮಾಡ್ಕೊಂಡು ಕೂತ್ಬಿಟ್ಟು ಅದಾದಮೇಲೆ ಇದೇ ವರ್ಕ್ ಮಾಡ್ಕೊಂಡು ಕೂತಿದ್ದೀನಿ. ಎಷ್ಟೊಂದು ಕೆಲಸಗಳಿದ್ದಾವೆ ಎಲ್ಲ ತುಂಬ್ಕೊಂಡಿರೋದು. ಸೊ ಈ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ನಮಗೂ ಗೊತ್ತಿಲ್ಲ. ಯಾಕಂದರೆ ಒಂದೊಂದು ಪಾರ್ಟ್ಸು ಸಣ್ಣ ಪಾರ್ಟ್ಸ್ಗಳೆಲ್ಲ ಹೆಂಗಿದ್ದಾವೆ ಅಂತ ನೋಡಿದ್ರೆ ಭಯ ಆಗುತ್ತೆ. ನೀವೇ ನೋಡ್ಬೋದು ಇಲ್ಲಿ ಎಷ್ಟು ಸಣ್ಣದಾಗಿರೋ ಪಾರ್ಟ್ಸ್ಗಳು ನೋಡಿ ಇವು. ಇವನ್ನೆಲ್ಲ ಬೇರ್ಪಡ್ಸೋಕ್ಕೆ ತುಂಬ ಟೈಮ್ ತಗೊಳುತ್ತೆ ನನಗೆ. ನೋಡಿ ಹೆಂಗಿದ್ದಾವೆ ಅಂತ. ಒಂದೊಂದು ಶಾರ್ಪ್ ಆಗಿರೋದ್ರಿಂದ ನಾವೆಲ್ಲೂ ಇದನ್ನ ಎಸೆಯೋಕ್ಕಾಗಲ್ಲ. ನೋಡಿ ಈ ಪಿನ್ಸೆಲ್ಲ ಇದೆಯಲ್ಲ, ಇದು ಯು ಪಿನ್ಸು. ಆ್ಯಕ್ಚುಲಿ ಇದು ನಿಕ್ರೋಮ್ ವೈರ್ ಅಂತ ಹೇಳೋದು ಇದನ್ನೇ. ಸೊ ಇದನ್ನು ಬೆಂಕಿಗೆ ಹಾಕಿದ್ರು ಬೇಯಲ್ಲ ಅಂಥದ್ದು. ಕಾಲಿಗೆ ಏನಾದ್ರು ಚುಚ್ಕೊಂಡ್ರೆ ಸರಿಯಾಗಿ ಏಟಾಗ್ಬಿಡುತ್ತೆ. ಹಂಗಾಗಿ ಇದೆಲ್ಲ ಶಾರ್ಪ್ ಇರೋ ಐಟಮ್ಸ್ನೆಲ್ಲ ಹುಷಾರಾಗಿ ಮೇಂಟೈನ್ ಮಾಡಬೇಕು ನಾವು. ನಮ್ಮ ಪೂರ್ವಿ ಸಿಕ್ಕಾಪಟ್ಟೆ ರಿಪೇರಿ ಮೈಂಡವನು. ಆ್ಯಕ್ಚುಲಿ ಯಾರ ಹತ್ರ ಒಂದು ಜೆಲ್ ಪೆನ್ ಇಸ್ಕೊಂಡು ಬಂದಿದ್ದಾನೆ, ಅದು ಖಾಲಿ ಆಗಿಬಿಟ್ಟಿದೆ. ಏನೋ ಅವ್ರಿಗೆ ರಿಪೇರಿ ಮಾಡ್ತಾಯಿದ್ದಾನೆ. ಅವ್ನು ಕಾಣದೇ ಇರೋ ಥರ ನಾನು ವೀಡಿಯೋ ಮಾಡಿದ್ದು. ಏನು ತಲೆ ಅಂದರೆ ತಲೆ ಇವನಿಗೆ. ಇರೋದನ್ನೆಲ್ಲ ವಸ್ತುಗಳನ್ನೆಲ್ಲ ಹಾಳು ಮಾಡಿಬಿಡೋದು. ಆಮೇಲೆ ಮಮ್ಮಿ ಹಂಗಾಗ್ಬಿಟ್ಟದೆ ಮಮ್ಮಿ, ದುಡ್ಡು ಕೊಡು ಮಮ್ಮಿ ಅಂತ ಬರೋದು. ಸೊ ಇವಾಗ ಜೆಲ್ ಪೆನ್ ಹುಚ್ಚಿಟ್ಕೊಂಬಿಟ್ಟೈತೆ ನಮ್ಮ ಪೂರ್ವಿಗೆ. ಏನು ಮಾಡೋದು, ಜೆಲ್ ಪೆನ್ ಕೊಡಿಸು ಅಂತ. ಏನಪ್ಪ ಮಕ್ಳುಗಳಿಗೆ ಪೆನ್ನಲ್ಲಿ ಬಡಿಯೋದು. ಇವಾಗ ಅವನು ಆ್ಯಕ್ಚುಲಿ 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ, ಹಂಗಾಗಿ ಈ ಸಾರಿಯಿಂದ ಪೆನ್ ಇದೆ.